ನಿಜವಾಗಿ ಯೆಹೋವನು ತನ್ನ ಪ್ರಜೆಯ ನ್ಯಾಯವನ್ನು ಸ್ಥಾಪಿಸುವನು, ತನ್ನ ಸೇವಕರನ್ನು ಕನಿಕರಿಸುವನು. ಶುಕ್ರವಾರ 25 ಡಿಸೆಂಬರ್ 2020 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಶ್ರೀ ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯದ 20ನೇ ವಚನ. ಕುರುಬರು ತಮಗೆ ದೂತರಿಂದ ಹೇಳಲ್ಪಟ್ಟಂತೆಯೇ ಎಲ್ಲ ಸಂಗತಿಗಳನ್ನು ಕೇಳಿ ನೋಡಿ ಅವುಗಳಿಗೋಸ್ಕರ ದೇವರನ್ನು ಕೊಂಡಾಡುತ್ತಾ ಸ್ತುತಿಸುತ್ತಾ ಹಿಂತಿರುಗಿ ಹೋದರು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ಅವರು ಸಂತೋಷದಿಂದ ದೇವರನ್ನು ಕೊಂಡಾಡುತ್ತಾ ಸ್ತುತಿಸುತ್ತಾ ಹಿಂತಿರುಗಿದರು. ಕೇಳಿದಂಥ ಎಲ್ಲವನ್ನು ಅನುಭವಿಸಿದರು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಕೊಂಡಾಡುತ್ತಾ ಸ್ತುತಿಸುತ್ತಾ ಹಿಂತಿರುಗಿದರು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನಿಮ್ಮೆಲ್ಲರಿಗೂ ಕೂಡ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಯೇಸು ಕ್ರಿಸ್ತನ ಆಗಮನ, ಯೇಸು ಕ್ರಿಸ್ತನ ಈ ಒಂದು ಜನನದ ಈ ಶುಭ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಶುಭ ಹಾರೈಸುತ್ತೇನೆ. ದೇವರ ಪ್ರೀತಿಯನ್ನು ಅನುಭವಿಸುವಂಥ ನಾವೆಲ್ಲರೂ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ದೇವರು ತನ್ನ ಮಗನನ್ನು ಕಳಿಸಿರುವಂಥ ಈ ಒಂದು ಶುಭ ಸಂದರ್ಭದಿಂದ ನಾವು ಉಳಿದಿದ್ದೇವೆ, ರಕ್ಷಿಸಲ್ಪಟ್ಟಿದ್ದೇವೆ. ಅದಕ್ಕಾಗಿಯೇ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾ ಒಬ್ಬರನ್ನೊಬ್ಬರು ಸಂತೋಷದಿಂದ ಶುಭವನ್ನು ಹಂಚಿಕೊಳ್ಳುತ್ತಾ ದೇವರಲ್ಲಿಯೇ ಎಲ್ಲವನ್ನು ಅನುಭವಿಸಿ ದೇವರಿಗೇ ಸ್ತೋತ್ರ ಸಲ್ಲಿಸೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ತ್ರಯೈಕ ದೇವರ ಆಶೀರ್ವಾದ ನಿಮ್ಮೊಂದಿಗೆ ಸದಾಕಾಲ ಇರಲಿ. ಈ ವಾಕ್ಯದಲ್ಲಿ ನಾವು ನೋಡುವ ಹಾಗೆ ಕುರುಬರು ತಾವು ದೇವದೂತರು ಹೇಳಿದಂಥ ಆ ಸುವಾರ್ತೆ ಶುಭ ಸಂದೇಶವನ್ನು ಕೇಳಿ ತಕ್ಷಣ ಬೆತ್ಲೆಹೇಮಿಗೆ ಹೋಗಿ ಮರಿಯಳು, ಯೋಸೇಫನು ಮತ್ತು ಹುಟ್ಟಿದಂಥ ಆ ಕೂಸನ್ನು ನೋಡಿ ಬಹಳಷ್ಟು ಸಂತೋಷಪಟ್ಟರು. ಯಾಕಂದರೆ ಅವರಿಗೆ ಹೇಳಲ್ಪಟ್ಟಂಥ ಆ ಒಂದು ಶುಭ ಸಂದೇಶದಂತೆಯೇ ಎಲ್ಲವನ್ನು ಕಂಡರು. ಕಂಡಂಥವರು ಅದನ್ನು ಅನುಭವಿಸಿದರು. ಅನುಭವಿಸಿದಂಥವರು ಬಹಳವಾಗಿ ಸಂತೋಷಪಟ್ಟು ದೇವರಿಗೆ ಸ್ತೋತ್ರ ಹೇಳಿದರು. ಕರ್ತನಲ್ಲಿ ಪ್ರಿಯರೇ, ಈ ಒಂದು ದೇವರ ಪ್ರೀತಿಯನ್ನು ಪ್ರಕಟಿಸುವಂಥ ಅದ್ಭುತ ಅವರು ಕಂಡರು. ದೇವರು ಇಂಥ ವ್ಯಕ್ತಿಗಳನ್ನು, ಅಂದರೆ ಸಾಧಾರಣವಾಗಿ ಎಲ್ಲ ಜನರ ರೀತಿಯಲ್ಲಿಯೇ ಯಾವ ರೀತಿಯಲ್ಲೂ ಕೂಡ ಮುಖ್ಯತೆ ಇಲ್ಲದಿರತಕ್ಕಂಥ ವ್ಯಕ್ತಿಗಳನ್ನು ದೇವರು ಮೊದಲು ತನ್ನ ಪ್ರೀತಿಯನ್ನು ಪ್ರಕಟಿಸುವುದಕ್ಕೆ, ತನ್ನ ಪ್ರೀತಿಯನ್ನು ಅನುಭವಿಸೋದಕ್ಕೆ, ತನ್ನ ರಕ್ಷಣೆಯನ್ನು ನೋಡುವುದಕ್ಕೋಸ್ಕರವಾಗಿ ಅವರನ್ನು ಆಹ್ವಾನಿಸಿರುವಂಥದ್ದನ್ನು ಕಂಡು ಕೇಳಿ ನೋಡಿ ಸಂತೋಷಪಟ್ಟರು. ಈ ಹೊತ್ತು ಕೂಡ ದೇವರು ನಮ್ಮನ್ನು ತನ್ನ ಅದ್ಭುತಗಳನ್ನು ನೋಡುವುದಕ್ಕೋಸ್ಕರವಾಗಿ ಆಹ್ವಾನಿಸುವಂಥವನಾಗಿದ್ದಾನೆ. ದೇವರು ತನ್ನ ಪ್ರೀತಿಯನ್ನು ಪ್ರಕಟಿಸುವುದನ್ನು ನೋಡುವುದಕ್ಕೋಸ್ಕರವಾಗಿ ನಮ್ಮೆಲ್ಲರನ್ನು ಆಹ್ವಾನಿಸುವವನಾಗಿದ್ದಾನೆ. ದೇವರು ತಾನು ಮಾಡುವಂಥ ಅಪಾರವಾದಂಥ ಆ ಕಾರ್ಯಗಳನ್ನು, ಅಂದರೆ ದೇವರ ಪ್ರೀತಿಯನ್ನು ಪ್ರಕಟಿಸುವಂಥ, ದೇವರ ಕೃಪೆಯನ್ನು ಅನುಭವಿಸುವಂಥ, ದೇವರ ಆ ವಿಶೇಷವಾದಂಥ ರಕ್ಷಣೆಯನ್ನು ನೋಡುವಂಥ ಅನುಭವಕ್ಕೆ ನಮ್ಮನ್ನು ದೇವರು ಆಹ್ವಾನಿಸುವಂಥವನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ನಾವುಗಳು ಇವತ್ತು ದೇವರ ಪ್ರೀತಿಯನ್ನು ಯೇಸು ಕ್ರಿಸ್ತನ ಜನನದಲ್ಲಿ ನಾವು ನೋಡೋಣ. ದೇವರ ಪ್ರೀತಿಯನ್ನು ಯೇಸು ಕ್ರಿಸ್ತನ ರಕ್ಷಣಾ ಕಾರ್ಯದಲ್ಲಿ ನಾವು ನೋಡೋಣ. ದೇವರ ಪ್ರೀತಿಯನ್ನು ತನ್ನ ಒಬ್ಬನೇ ಮಗನನ್ನು ತ್ಯಜಿಸಿ
ಲೋಕಕ್ಕೆ ಕಳಿಸಿರುವುದನ್ನು ನಾವು ಕಂಡು ದೇವರಿಗೆ ಸ್ತೋತ್ರ ಹೇಳೋಣ. ದೇವರ ಪ್ರೀತಿ ನಮಗೋಸ್ಕರವಾಗಿ ತನ್ನ ಮಗನನ್ನು ಎಲ್ಲವನ್ನು ತ್ಯಜಿಸಿ ಲೋಕಕ್ಕೆ ಬರುವಂತೆ ಮಾಡಿದ್ದಾನೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳೋಣ. ದೇವರ ಪ್ರೀತಿಯನ್ನು ಆ ಒಂದು ವಾಕ್ಯವು ಮನುಷ್ಯನಾಗುವಂತೆ ಮಾಡಿದಂಥ ಪ್ರೀತಿಯನ್ನು ನಾವು ನೋಡುವಂತೆ ದೇವರು ನಮ್ಮನ್ನು ಆಹ್ವಾನಿಸುವನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಇಂಥ ಅದ್ಭುತ, ಇಂಥ ಪ್ರೀತಿ, ಇಂಥ ಕಾರ್ಯಗಳು ನೋಡಿ, ಕೇಳಿ, ಅನುಭವಿಸಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಈ ಸಂದರ್ಭವು ನಮ್ಮ ಜೀವನದಲ್ಲಿ ಕ್ರಿಸ್ತನು ನಮ್ಮಲ್ಲಿ ಆಳುವಂತೆ, ಕ್ರಿಸ್ತನು ನಮ್ಮ ಕುಟುಂಬಗಳಲ್ಲಿ ಜನಿಸಿ, ಕ್ರಿಸ್ತನು ನಮ್ಮ ಸಮುದಾಯಗಳಲ್ಲಿ ಹುಟ್ಟಿ ದೇವರ ಆ ವಿಶೇಷವಾದಂಥ ಪ್ರೀತಿಯ ಅನುಭವ ನಾವು ಅನುಭವಿಸುತ್ತಾ, ಅದ್ಭುತಗಳನ್ನು ಅನುಭವಿಸುತ್ತಾ, ಅನೇಕರಿಗೆ ಸಾಕ್ಷಿ ಹೇಳುತ್ತಾ, ಸ್ತೋತ್ರ ಹೇಳುತ್ತಾ, ಕೊಂಡಾಡುತ್ತಾ ನಾವು ದೇವರನ್ನು ವಂದಿಸೋಣ. ಕರ್ತನೇ ದಯಾಮಯ ಸ್ವಾಮಿ, ನೀನು ನಮ್ಮನ್ನು ಆಹ್ವಾನಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಕೈ ಹಿಡಿದು ನಡೆಸು. ನಿನ್ನ ಪ್ರೀತಿಯನ್ನು ಅನುಭವಿಸುತ್ತಾ ಮತ್ತೊಬ್ಬರಿಗೆ ಸಾಕ್ಷಿ ಹೇಳುವ ಹಾಗೆ ನಡೆಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.